ಅದೇ ರೂಲ್ಸು ಅದೇ ಲಾಕ್ಡೌನ್ ನಿರ್ಬಂಧವು ಗೊಂದಲದ ನಿಯಮ ಮತ್ತೆ ತಪ್ಪು ಮಾಡ್ತಾ ಸರ್ಕಾರ ಕರುನಾಡು ಲಾಕ್ಡೌನ್ 5/5/2021 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು. ನಿನ್ನೆ ಸಂಜೆವರೆಗೂ ಸರ್ಕಾರ ಈ ಬಾರಿ ಮಾತ್ರ ತುಂಬಾ ಸ್ಟ್ರಿಕ್ಟ್ ಆರ್ಡರ್ಸ್ ಗಳನ್ನ ತರುತ್ತೆ, ಮಾರ್ಗಸೂಚಿ ತರುತ್ತೆ, ಲಾಕ್ಡೌನ್ ಅನ್ನ ಮಾಡುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗೋಯ್ತು. ಯಾಕೆಂದ್ರೆ ಇವರು ತಂದಿರುವಂತ ರೂಲ್ಸ್ ಗಳು ಹೇಗಿದೆ ಅಂದ್ರೆ, ಈ ಹಿಂದಿನ ಜನತಾ ಕರ್ಫ್ಯೂ ಅಂತ ಏನ್ ಮಾಡಿದ್ರಲ್ಲ ಅದಕ್ಕೆ ಕೆಲವೊಂದನ್ನ ಆಡ್ ಮಾಡಿದ್ದಾರೆ ಬಿಟ್ರೆ ಇನ್ಯಾವುದೇ ರೀತಿಯಾದಂತ ಲಾಕ್ಡೌನ್ ಅನ್ನುವಂಥದ್ದಕ್ಕೆ ಅರ್ಥನೇ ಇಲ್ಲ. ಆ ರೀತಿಯಾಗಿ ಲಾಕ್ಡೌನ್ ಅನ್ನ ಮಾಡಿರುವಂತದ್ದು ಸರ್ಕಾರ. ಯಡಿಯೂರಪ್ಪನವರು ಹೇಳ್ತಾ ಇದ್ರು ರಾಜ್ಯದಲ್ಲಿ ಸಂಪೂರ್ಣ ಲಾಕ್ಡೌನ್ ಅಂತ. ಸಂಪೂರ್ಣ ಲಾಕ್ಡೌನ್ ಇಲ್ಲವೇ ಇಲ್ಲ. ಸುಮ್ಮನೆ ಮೊದಲ ಹೇಳಿಕೆಗೆ ಮಾತ್ರ ಅದು ಲಾಕ್ಡೌನ್ ಅನ್ನುವಂಥದ್ದು ಸೀಮಿತ ಆಗಿತ್ತು ಬಿಟ್ರೆ ಇನ್ಯಾವ ವಿಚಾರದಲ್ಲೂ ಕೂಡ ಸರ್ಕಾರ ದೊಡ್ಡ ಮಟ್ಟಿಗೇನು ಚೇಂಜಸ್ ಅನ್ನ ಮಾಡಿಲ್ಲ. ನಿನ್ನೆಯ ಆದೇಶದಲ್ಲಿ ಅದೇ ನಿಯಮ ಮತ್ತದೇ ಆದೇಶ. ಕರ್ಫ್ಯೂಗೆ ಹೆಸರನ್ನ ಬದಲಿಸಿರುವಂಗೆ ಕಾಣಿಸ್ತಾ ಇದೆ ಅಷ್ಟೇ. ಹೆಸರಿಗಷ್ಟೇ ಲಾಕ್ಡೌನ್ ಅಂತ ಘೋಷಣೆ ಮಾಡ್ದಂಗಿದೆ ಯಡಿಯೂರಪ್ಪನವರು. ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಗಳು ಅನ್ನುವಂಥದ್ದು ಯಾವುದು ಇಲ್ಲಿ ಪರಿಪಾಲನೆ ಆಗ್ತಾ ಇಲ್ಲ. ಮೇ 10 ಸೋಮವಾರದಿಂದ ರಾಜ್ಯ ಲಾಕ್ ಡೌನ್ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಸೋಮವಾರದಿಂದ 14 ದಿನಗಳ ಕಾಲ ಲಾಕ್ ಡೌನ್ ಅನ್ನ ಘೋಷಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಜನತಾ ಕರ್ಫ್ಯೂ ಮಾದರಿಯಲ್ಲೇ ಲಾಕ್ ಡೌನ್ ನಿಯಮಗಳು ಇದ್ದಾವೆ. ಜನತಾ ಕರ್ಫ್ಯೂಗೆನೆ ಸ್ವಲ್ಪ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಪರಿಷ್ಕರಣೆ ಮಾಡಲಾಗಿದೆ. ಪರಿಷ್ಕೃತ ಮಾರ್ಗಸೂಚಿ ಇದು. ಜನತಾ ಕರ್ಫ್ಯೂವಿನ ಪರಿಷ್ಕೃತ ಮಾರ್ಗಸೂಚಿ ಆಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 4 ಗಂಟೆಗಳ ಕಾಲ ಅವಕಾಶ ನೀಡಿದ್ದಾರೆ. ಅದು ಇದಕ್ಕೂ ಮುಂಚೆನೂ ಕೂಡ 4 ಗಂಟೆಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅಂತರ್ ಜಿಲ್ಲಾ ಪ್ರಯಾಣಕ್ಕೆ ಬ್ರೇಕ್ ಅನ್ನ ಹಾಕಿದೆ ಸರ್ಕಾರ. ಅಂದ್ರೆ ಈಗಲೂ ಕೂಡ ಓಡಾಡ್ತಾ ಇದ್ರು. ಮೇ 10ರ ನಂತರನೂ ಕೂಡ ಅದೇ ರೀತಿಯಾಗಿ ಓಡಾಡ್ಬೋದು. ಆದ್ರೆ ರೀಸನ್ಸ್ಗಳು ಪಕ್ಕ ಅಲ್ಲಿರುವಂತ ಪೊಲೀಸರಿಗೆ ಸ್ಯಾಟಿಸ್ಫೈ ಆಗುವ ರೀತಿಯಲ್ಲಿ ಹೇಳಿದ್ರೆ ಬಿಡ್ತಾರೆ. ಯಾಕೆಂದ್ರೆ ಯಾವುದೇ ರೀತಿಯಾದಂತ ಪಾಸ್ ಇಲ್ಲ. ಈಗಲೂ ಕೂಡ ಹಂಗೆ ಇದೆ ರೂಲ್ಸು. ಅಂತರ್ಜಿಲ್ಲಾ ಓಡಾಟಕ್ಕೆ ಎಲ್ಲ ಬ್ರೇಕ್ ಅನ್ನೇ ಹಾಕಿದ್ರು. ಆದರೂ ಕೂಡ ಪಾಸ್ ಇಲ್ಲದಂತ ಕಾರಣಕ್ಕೆ ಕೆಲವರು ಹೇಳ್ತಾರೆ ಇಲ್ಲ ನಂದೇ ಮದ್ವೆ, ಇಲ್ಲ ನಮ್ಮ ಅಣ್ಣನ ಮದ್ವೆ, ಈ ರೀತಿಯಾಗೆಲ್ಲ ರೀಸನ್ಸ್ ಗಳನ್ನ ಹೇಳ್ಕೊಂಡು ಓಡಾಡ್ತಾನೆ ಇದ್ರು. ಈ ಬಾರಿನೂ ಕೂಡ ಆ ರೀತಿಯಾಗಿ ರೀಸನ್ಸ್ ಗಳನ್ನ ಹೇಳಿದ್ರೆ ಬೇಕಿದ್ರೆ ಓಡಾಡ್ಬೋದು. ಆ ರೀತಿಯಾಗಿದೆ ಸರ್ಕಾರದ ಈ ಒಂದು ರೂಲ್ಸ್. ಈಗ ಅಗತ್ಯ ವಸ್ತುಗಳ ಖರೀದಿಗೂ ಕೂಡ ವಾಹನವನ್ನ ಬಳಸುವಂತಿಲ್ಲ. ಇಲ್ಲಿ ಮೇಯ್ನ್ ಆಗಿ ಆಕ್ಚುಲಿ ಪರಿಷ್ಕೃತಗೊಂಡಿರುವಂತ ಈ ಮಾರ್ಗಸೂಚಿಯಲ್ಲಿ ಬಹುಮುಖ್ಯವಾಗಿ ಇರುವಂತದ್ದು ಅಂದ್ರೆ ಇದೇನೆ. ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂದ್ರೆ ವಾಹನಗಳನ್ನ ಬಳಸಂಗಿಲ್ಲ. ಇಲ್ಲಿ ಪ್ರಮುಖವಾಗಿ ನಡ್ಕೊಂಡೇ ಹೋಗಿ ನಡ್ಕೊಂಡೇ ತಗೊಂಡ್ಬರ್ಬೇಕು. ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಗಳ ಕಾಲ 4 ಗಂಟೆ ಸಡಿಲಿಕೆ ಮಾಡಿದ್ದಾರೆ ಅಂತ. ಈಗೆಲ್ಲೋ ಜಾಲಹಳ್ಳಿಯಿಂದ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಜಾಲಹಳ್ಳಿಯಿಂದ KR ಮಾರ್ಕೆಟ್ ವರೆಗೂ ಬಂದು ತಗೊಳ್ತಾ ಇದ್ರು. ಈಗ ಹಂಗೆಲ್ಲ ಇಲ್ಲ. ಜಾಲಹಳ್ಳಿಲಿ ಇದ್ರೆ ಜಾಲಹಳ್ಳಿಲೇ ತಗೊಬೇಕು. ಆ ಮಾರ್ಕೆಟ್ಗಳು, ಅಲ್ಲಿ ಅಂಗಡಿಗಳು ಓಪನ್ ಆದಂತ ಸಂದರ್ಭದಲ್ಲಿ ಆ ಜಾಲಹಳ್ಳಿ ಕ್ರಾಸ್ ಮಾಡಿಕೊಂಡು KR ಮಾರ್ಕೆಟ್ಗೆಲ್ಲ ಬರಂಗಿಲ್ಲ. ಇನ್ನ ಏನ್ ಮಾತನಾಡಿದ್ರು ಯಡಿಯೂರಪ್ಪನವರು ನಿನ್ನೆ ಸಂಜೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ತೋರಿಸ್ತೀವಿ, ನೋಡೋಣ. ದಿನಾಂಕ 10/5/2021 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು. ಈ ಅವಧಿಯಲ್ಲಿ ಅಂಗಡಿ ಮುಕ್ಕಟ್ಟು, ಹೋಟೆಲ್, ಪಬ್, ಬಾರ್ ಹಾಗೂ ಕೈಗಾರಿಕಾ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ. ಆಹಾರ, ಔಷಧಿ, ಹಾಲು, ಹಣ್ಣು, ಮಾಂಸದ ಅಂಗಡಿ, ತರಕಾರಿ ಹಾಗೂ ಇತರ ಅಗತ್ಯ ವಸ್ತುಗಳ ಸರಬರಾಜು ಮತ್ತು ಮಾರಾಟಕ್ಕೆ ತೊಂದರೆ ಆಗದಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಅವಕಾಶ ಕೊಟ್ಟಿದ್ದೇವೆ. ರಿಸ್ಟ್ರಿಕ್ಷನ್ಸ್ ಆಕ್ಟಿವಿಟೀಸ್ ವಿಲ್ ಕಂಟಿನ್ಯೂ. ಟ್ರಾಫಿಕ್ ಕಂಟ್ರೋಲ್ ಮಾಡಿ ಜನ ಓಡಾಡಬಾರದು. ವೆಹಿಕಲ್ ಮೂವ್ಮೆಂಟ್ ನಲ್ಲಿ ಇಟ್ ಈಸ್ ಓನ್ಲಿ ಫಾರ್ ಎಸೆನ್ಷಿಯಲ್ ಸರ್ವಿಸಸ್. ಏನಾದರೂ ಹೋಟೆಲ್ಗೆ ಹೋಗಿ ಪರ್ಚೇಸ್ ಮಾಡಬೇಕಾದ್ರೂ ಬೈ ವಾಕ್ ಹೋಗಬೇಕು. ದೇರ್ ಇಸ್ ನೋ ಮೂವ್ಮೆಂಟ್ ಬೈ ವೆಹಿಕಲ್. ಓನ್ಲಿ ನೈಬರ್ಹುಡ್ ಶಾಪ್ಸ್ಗೆ ನೀವು ಬೈ ವಾಕ್ ಹೋಗಿ ತಗೊಂಡು ಬರಬೇಕು. ಲಾಕ್ ಡೌನ್ ಅಲ್ಲ, ಇದು ರೆಸ್ಟ್ರಿಕ್ಟೆಡ್. ಇನ್ನ ಅಗತ್ಯ ವಸ್ತು ಸಿಗುತ್ತೆ, ಏನೇನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಅದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಂತ. ಅಗತ್ಯ ವಸ್ತುಗಳು ಬೆಳಗ್ಗೆ 6 ಗಂಟೆಯಿಂದ
10 ಗಂಟೆವರೆಗೂ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹಾಲನ್ನ ಖರೀದಿ ಮಾಡ್ಲಿಕ್ಕೆ ಈ ನಂದಿನಿ ಡೈರಿಗಳಿರ್ತಾವಲ್ಲ, ಅವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಓಪನ್ ಇರ್ತವೆ. ಹಾಲಿನ ಡೈರಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. 12 ಗಂಟೆಗಳ ಕಾಲ ಪರ್ಮಿಷನ್ ಕೊಟ್ಟಿರುವಂತದ್ದು. ದಿನಸಿ, ಹಣ್ಣು, ತರಕಾರಿ, ಮಾಂಸ, ಚಿಕನ್ನು, ಮಟನ್ನು, ಮೀನು ಇದೆಲ್ಲವನ್ನು ಕೂಡ ನೀವು ಬೆಳಗ್ಗೆ 6 ಗಂಟೆಯಿಂದ ಅದೇ ಬೆಳಗ್ಗೆ 10 ಗಂಟೆಯ ಒಳಗಡೆ ಖರೀದಿ ಮಾಡಬೇಕು. ಅಗತ್ಯ ವಸ್ತು ಖರೀದಿಗೆ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು. ಅಂದ್ರೆ ನಿಮ್ ಸುತ್ತಮುತ್ತ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಹೋಗ್ಬಿಟ್ಟು ತಗೊಂಡ್ಬರ್ಬೋದು. ತುಂಬಾ ದೂರ ಹೋಗ್ಬಿಟ್ಟು ಅಲ್ಲೇ ತರಬೇಕು ನಾನು, ಇಲ್ಲ ಇನ್ನೆಲ್ಲೋ ತಗೊಂಡ್ ಬರ್ಬೇಕು, ಅಲ್ಲಿ ಚೆನ್ನಾಗಿರುತ್ತೆ, ಈ ರೀತಿಯಾಗೆಲ್ಲ ಇಲ್ಲ. ನಿಮ್ಮ ಏರಿಯಾದಲ್ಲಿ ಎಲ್ಲಿ ಓಪನ್ ಇರುತ್ತೆ ಅಲ್ಲಿ ಹೋಗಿ ನಡ್ಕೊಂಡು ಹೋಗಿ ತಗೊಂಡ್ಬರ್ಬೇಕು ಅಷ್ಟೇ. ಗಾಡಿಯನ್ನ ಯೂಸ್ ಮಾಡಿದ್ರೆ ಈ ಬಾರಿ ಸುಮ್ನೆ ಅಂದ್ರೆ ಬೆಳಗ್ಗೆ ಅಂತೂ ಓಡಾಡ್ತಿರ್ತಾರೆ, ಅವ್ರ ಗಾಡಿಗಳಂತೂ ಸೀಸೆ ಗ್ಯಾರಂಟಿ. ಇನ್ನ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂತ ತುರ್ತು ಪರಿಸ್ಥಿತಿ ಬಂದರೂ ಕೂಡ, ಎಂತ ದೊಡ್ಡ ಲಾಕ್ಡೌನ್ ಮಾಡಿದ್ರು ಕೂಡ ಇದಕ್ಕೆ ಮಾತ್ರ ಯಾವ ಸರ್ಕಾರನು ಬ್ರೇಕ್ ಹಾಕೋದಿಲ್ಲ. ಯಾಕಂದ್ರೆ ಇದೆಲ್ಲವೂ ಕೂಡ ತುಂಬಾ ಎಸೆನ್ಷಿಯಲ್ ಆಗಿರುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ. ಆಸ್ಪತ್ರೆಗಳಿಗೆ ಹೋಗುವಂತವ್ರಿಗೆ ಅಡ್ಡಿಲ್ಲ, ಮೆಡಿಕಲ್ ಸ್ಟೋರ್ಗಳು ಓಪನ್ ಇರುತ್ತೆ, ಲ್ಯಾಬ್ ಇರುತ್ತೆ, ಕ್ಲಿನಿಕ್ಗಳು ಓಪನ್ ಇರುತ್ತೆ, ನರ್ಸಿಂಗ್ ಹೋಮ್ಗಳು ತೆರೆದಿರ್ತವೆ, ವ್ಯಾಕ್ಸಿನ್ ತೆಗೆದುಕೊಳ್ಳಿಕ್ಕೂ ಕೂಡ ಹೋಗ್ಬೋದು. ಸೊ ಇದಕ್ಕೆಲ್ಲ ಪರ್ಮಿಷನ್ ಇದ್ದೇ ಇರುತ್ತೆ, ಇದಕ್ಕಂತೂ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಸಾರಿಗೆ ವಿಚಾರಕ್ಕೆ ಬರೋಣ. ಸಾರಿಗೆ ವಿಚಾರಕ್ಕೆ ನೋಡೋದಾದ್ರೆ ಅಗತ್ಯ ವಸ್ತುಗಳ ಖರೀದಿಗೆ ವಾಹನವನ್ನ ಬಳಸುವಂತಿಲ್ಲ. ಮೇಜರ್ ಆಗಿ ಇದೊಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಅಂತ 4 ಗಂಟೆಗಳ ಕಾಲ ಸಡಿಲಿಕ್ಕೆ ಅಂದ್ಬಿಟ್ಟು ಎಲ್ಲೆಲ್ಲೋ ಓಡಾಡ್ತಾರೆ ಅನ್ನೋ ಕಾರಣಕ್ಕೆ ಅದಕ್ಕೊಂದು ಮೇಜರ್ ಆಗಿ ವಾಹನವನ್ನ ಬಳಸಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತರ್ಜಿಲ್ಲಾ ಪ್ರವಾಸಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ. ಇದು ಬರೀ ಅಂತರ್ಜಿಲ್ಲಾ ಪ್ರವಾಸಕ್ಕೆ ಮಾತ್ರ ಬ್ರೇಕ್ ಹಾಕುವಂತದ್ದಲ್ಲ. ರಾಜ್ಯ ಸರ್ಕಾರ ಆಕ್ಚುಲಿ ತಾಲೂಕು ನಡುವಿನ ಅಂತರ್ಜಿಲ್ಲಾ ಓಡಾಟದ ಒಳಗಡೆ ಅಂದ್ರೆ ಜಿಲ್ಲೆ ಒಳಗಡೆ ಓಡಾಡ್ತಾರಲ್ಲ ಅದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಆದ್ರೆ ಆ ಕೆಲಸವನ್ನ ಮಾಡಿಲ್ಲ. ಬರೀ ಅಂತರ್ಜಿಲ್ಲಾ ಪ್ರವಾಸಕ್ಕೆ ಮಾತ್ರ ಬ್ರೇಕ್ ಅನ್ನ ಹಾಕಿದೆ. ಆದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಓಡಾಡ್ಬೋದು. ಯಾರಿಗಾದ್ರೂ ತುಂಬಾ ಸೀರಿಯಸ್ ಆಯ್ತು, ಅಥವಾ ಯಾರಾದ್ರೂ ಸಾವನ್ನಪ್ಪಿದ್ರು, ಅಥವಾ ಯಾವ್ದಾದ್ರು ಮದುವೆ ಇದೆ ಅಂದ್ರೆ ಓಡಾಡ್ಬೋದು. ಇನ್ನ ರೈಲು ವಿಮಾನಗಳ ಸೇವೆ ಇದ್ದೇ ಇದೆ. ಯಾಕೆಂದ್ರೆ ಅದು ರಾಜ್ಯ ಸರ್ಕಾರ, ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಏನು ಮಾಡ್ಲಿಕ್ಕೆ ಆಗಿಲ್ಲ ರಾಜ್ಯ ಸರ್ಕಾರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ನಿರ್ಧಾರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೈಗೊಳ್ಬೇಕು. ತುರ್ತು ಸಂದರ್ಭದಲ್ಲಿ ಮಾತ್ರ ಆಟೋ, ಈ ಟ್ಯಾಕ್ಸಿ, ಕ್ಯಾಬ್ ಸಂಚಾರಕ್ಕೆ ಅನುಮತಿಯನ್ನ ನೀಡಲಾಗಿದೆ. ರೈಲು, ವಿಮಾನ ಟಿಕೆಟ್ ಇದ್ರೆ ನೀವು ಅಲ್ಲಿ ಯಾವ್ದಾದ್ರು ಹತ್ರದಲ್ಲೇ ಇರುವಂತ ಆಟೋದವ್ರು ಯಾರಾದ್ರೂ ಗೊತ್ತಿದ್ರೆ ಆಟೋದವ್ರನ್ನ ಕರೆಸ್ಕೊಂಡು ಓಡಾಡ್ಬೋದು, ಆ ಟಿಕೆಟ್ ಇದ್ದರೆ ಮಾತ್ರ. ಗಾರ್ಮೆಂಟ್ಸ್ ವಿಚಾರಕ್ಕೆ ಬರೋಣ. ಗಾರ್ಮೆಂಟ್ಸ್ ಗಳಿಗೆ ಅನುಮತಿಯನ್ನ ನೀಡಲಾಗಿತ್ತು, ಆದ್ರೆ ಆ ಅನುಮತಿ ಈಗ ಕ್ಯಾನ್ಸಲ್ ಆಗಿದೆ. ಗಾರ್ಮೆಂಟ್ಸ್ ಗಳು ಓಪನ್ ಇರೋದಿಲ್ಲ. ಆಹಾರ ಸಂಬಂಧಿತ ಕೈಗಾರಿಕೆಗಳಿಗೆ ಪರ್ಮಿಷನ್ ಅನ್ನ ನೀಡಲಾಗಿದೆ, ಕೊಡ್ಲೇಬೇಕು ಇಂಥದ್ದಕ್ಕೆ. ಯಾಕೆಂದ್ರೆ ಈಗ ದೊಡ್ಡ ಅಭಾವ ಉಂಟಾಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಇದೊಂದು ಗುಡ್ ಡಿಸಿಷನ್. ಬ್ಯಾಂಕು, ವಿಮೆ ಕಚೇರಿ, ATM ಇವೆಲ್ಲವೂ ಕೂಡ ಓಪನ್ ಇರ್ತವೆ. ಮಾಧ್ಯಮಕ್ಕಂತೂ ಪರ್ಮಿಷನ್ ಅನ್ನ ಕೊಡ್ಲೇಬೇಕು. ಟೆಲಿಕಮ್ಯುನಿಕೇಶನ್, ಇಂಟರ್ನೆಟ್ ಇದೆಲ್ಲವೂ ಕೂಡ ಸಿಗುತ್ತೆ. ಬೃಹತ್ ಮಟ್ಟದ ಎಲ್ಲಾ ಕೈಗಾರಿಕೆಗಳಿಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಬೃಹತ್ ಮಟ್ಟದ ಎಲ್ಲಾ ಕೈಗಾರಿಕೆಗಳಿಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಆದ್ರೆ ಈಗ ಮೆಡಿಕಲ್ ಆ ಒಂದು ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಇರ್ತಾವಲ್ಲ ಕೈಗಾರಿಕೆಗಳು, ಅದಕ್ಕೆಲ್ಲ ಪರ್ಮಿಷನ್ ಇದೆ. ಆಕ್ಸಿಜನ್ ಉತ್ಪಾದಿಸುವಂತ ಕಂಪನಿಗಳಿಗೂ ಕೂಡ ಪರ್ಮಿಷನ್ ಇದೆ. ಇದ್ಯಾವುದಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಿಲ್ಲ. ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೂ ಆಗೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ. ಇನ್ನು ಮೇನ್ ಆಗಿ ಮದ್ಯಪ್ರಿಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇರುತ್ತೇನೋ ಅಂತ ಅಂದ್ಕೊಂಡಿದ್ವಿ, ಆದ್ರೆ ಅದಿಲ್ಲ. ಮದ್ಯಪ್ರಿಯರಿಗೆ ಖುಷಿಯ ವಿಚಾರನೆ. ಮದ್ಯ ಖರೀದಿಗೆ ಈ ಹಿಂದೆ ಯಾವ ರೀತಿಯಾಗಿ ಅವಕಾಶ ಕೊಟ್ಟಿದ್ರು ಈಗಲೂ ಕೂಡ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಖರೀದಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮನೆಗೆ ತೆಗೆದುಕೊಂಡು ಎಷ್ಟಾದ್ರೂ ಕುಡ್ಕೊಳ್ಳಿ ಅಂತ ಹೇಳಿದೆ ಸರ್ಕಾರ. ಯಾಕೆಂದ್ರೆ ಅದು ಆರ್ಥಿಕ ಸದೃಢತೆಯನ್ನ ತರುತ್ತೆ ಅನ್ನುವಂಥದ್ದು ಅವರಿಗೆ. ಎಲ್ಲೋ ಒಂದ್ ಕಡೆ ತುಂಬಾ ನಷ್ಟ ಆಗೋ ಕಡೆ ಅಬಕಾರಿ ಇಲಾಖೆ ನಮ್ಗೆ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಟಾನಿಕ್ ಅನ್ನ ನೀಡುತ್ತೆ ಅನ್ನುವಂಥ ಲೆಕ್ಕಾಚಾರ ಅವರು. ಇನ್ನ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಎಲ್ಲಾ ಶೂಟಿಂಗ್ಗಳು ಕೂಡ ಬಂದ್. ಒಳಾಂಗಣ ಶೂಟಿಂಗಿಗೆ ಅವಕಾಶ ಇಲ್ಲ. ಈಗ ಆಲ್ರೆಡಿ ಸ್ಟಾಪ್ ಆಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಶೂಟಿಂಗ್ ಅಂದ್ರೆ ಸಾಕಷ್ಟು ಜನ ಬೇಕೇ ಬೇಕು. ಅವರಿಗೆ ಪರ್ಮಿಷನ್ ಕೊಟ್ಟಿದ್ರು ಕೂಡ ಅವ್ರು ಯಾರು ಕೂಡ ಭಾಗಿ ಆಗ್ತಿರಲಿಲ್ಲ. ಈಗ ಕಂಪ್ಲೀಟ್ಲಿ ಅದು ಬಂದ್ ಆಗಿದೆ. ಸೋಮವಾರದಿಂದ ಅಂತರ್ಜಿಲ್ಲೆ ಓಡಾಟ ಇರೋದಿಲ್ಲ. ಬೆಂಗಳೂರನ್ನ ತೊರಿತಾ ಇದ್ದಾರೆ ಸಾರ್ವಜನಿಕರು. ಅಂತರ್ಜಿಲ್ಲಾ ಓಡಾಟ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಆಲ್ರೆಡಿ ಬೆಂಗಳೂರನ್ನ ತೊರಿತಾ ಇದ್ದಾರೆ ಸಾರ್ವಜನಿಕರು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ
ಜನವೋ ಜನ ಅಂತೆ. ಈಗ ಆಲ್ರೆಡಿ ಜನತಾ ಕರ್ಫ್ಯೂ ಸಂದರ್ಭದಲ್ಲೂ ಕೂಡ ನಾವು ನೋಡ್ಕೊಂಡೇ ಬರ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಮುಗ್ದೋಗ್ಬಿಡುತ್ತೇನೋ 12ನೇ ತಾರೀಕು, ಅಥವಾ ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಮಾಡ್ಬೋದೇನೋ, ಕಂಪ್ನಿಗಳು ಓಪನ್ ಆಗ್ಬೋದೇನೋ ಅಂತ ಕೆಲವರು ಅಂದುಕೊಂಡಿದ್ರು. ಬಟ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಕಂಟಿನ್ಯೂ ಮಾಡ್ತಾ ಇದೆ ಜನತಾ ಕರ್ಫ್ಯೂನ್ಗೆ ಪರಿಷ್ಕೃತವಾಗಿ ಮಾರ್ಗಸೂಚಿಯನ್ನ ಪ್ರಕಟ ಮಾಡುವ ಮೂಲಕ. ಸೊ ಹೀಗಾಗಿ ಇಲ್ಲಿದ್ದೇನ್ ಮಾಡೋದು, ಊರಿಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದಾರೆ. ದಯವಿಟ್ಟು ಊರಿಗೆ ಹೋದಂತ ಸಂದರ್ಭದಲ್ಲಿ ಮಾರ್ಗಸೂಚಿಗಳನ್ನ ಫಾಲೋ ಮಾಡಿ. ಅಥವಾ ಹಳ್ಳಿಗರೇ ಆಗಿರ್ಬೋದು, ಸುಮ್ನೆ ಏಕಾಏಕಿ ಬೆಂಗಳೂರಿಂದ ಬಂದ್ರು ಅಂತ ಮಾತ್ರ ಬಿಟ್ಕೊಳ್ಳೇಬೇಡಿ. ಸಪರೇಟ್ ಆಗಿ ಐಸೋಲೇಟ್ ಆಗಕ್ಕೆ ಹೇಳಿ. ಇಲ್ಲಾಂದ್ರೆ ಬಂದವ್ರಿಗೆಲ್ರಿಗೂ ಕೂಡ ಟೆಸ್ಟ್ ಮಾಡಿಸಿ, ಅಲ್ಲೇ ಆ ಬಸ್ ಸ್ಟ್ಯಾಂಡ್ ಅಲ್ಲೇ ಟೆಸ್ಟ್ ಮಾಡಿಸ್ಬಿಡಿ. ಸುಮ್ನೆ ಮಾತ್ರ ಒಳಗಡೆ ಬಿಟ್ಕೊಳ್ಬೇಡಿ. 14 ದಿನ ಒಂದು ಜಿಲ್ಲೆಗಳ ನಡುವೆ ಸಂಪರ್ಕ ಬಂದ್ ಆಗಿದೆ. ಅಂದ್ರೆ ಜಿಲ್ಲೆ ಟು ಜಿಲ್ಲೆ ಓಡಾಡಂಗಿಲ್ಲ. ಸೊ ಆ ಒಂದು ಸಂಪರ್ಕವನ್ನ ಬಂದ್ ಮಾಡಿದ್ದಾರೆ. ಬಟ್ ಟ್ರೈನ್ ಓಡಾಡ್ತಿರುವಂತ ಹಿನ್ನೆಲೆಯಲ್ಲಿ ಇದೊಂದು ಸಮಸ್ಯೆ ಇದೆ. ತಮ್ಮ ಊರುಗಳತ್ತ ಮುಖ ಮಾಡಿದ್ದಾರೆ ಜನರು. ಸೋಮವಾರದಿಂದ ಸ್ವಂತ ವಾಹನಗಳಲ್ಲಿ ಓಡಾಡಂಗಿಲ್ಲ. ತುರ್ತುವಾಗಿ ಏನಾದ್ರೂ ಹೋಗ್ಬೇಕು ಅಂದ್ರೆ ಮಾತ್ರ ಪರ್ಮಿಷನ್ ಇದೆ. ಇನ್ನ ಯಶವಂತಪುರದಲ್ಲಿ ಜನವೋ ಜನ ತಮ್ಮ ಊರುಗಳಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೋಡ್ಕೊಂಬರೋಣ. ರಾಜ್ಯದಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಮತ್ತೆ ಬೆಂಗಳೂರು ನಗರದಲ್ಲೂ ಸಹ ಪ್ರತಿದಿನ 25,000ಕ್ಕೂ ಹೆಚ್ಚು ಅಧಿಕ ಸೋಂಕಿತರ ಪ್ರಕರಣಗಳು ವರದಿಯಾಗ್ತಿರುವಂಥದ್ದು. ಆದರೂ ಸಹ ಜನ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. ಗುಂಪಾಗಿ ಜನ ಸೇರೋದು ಮತ್ತೆ ಮಾರ್ಕೆಟ್ಗಳಲ್ಲಿ ವ್ಯಾಪಾರವನ್ನು ಮಾಡ್ತಿರೋದು ಸಹ ನಾವು ಕಾಣಬಹುದಾಗಿದೆ. ಈಗ ಏನು ಪ್ರತಿನಿತ್ಯ ಕೊರೋನಾ ಪ್ರಕರಣಗಳ ಸಂಖ್ಯೆ ಅಧಿಕವಾಗ್ತಿದ್ರು ಸಹ ಈ ರೀತಿಯಾಗಿ ಗುಂಪಾಗಿ ವ್ಯಾಪಾರಗಳನ್ನು ಮಾಡುವಂಥದ್ದು ಮತ್ತೆ ಮಾಸ್ಕ್ಗಳನ್ನು ಸಹ ಸರಿಯಾಗಿ ಧರಿಸದೆ ಮೂಗನ್ನ ಬಿಟ್ಟು ಮಾಸ್ಕ್ ಧರಿಸಿ ಓಡಾಡುವಂಥದ್ದು ಸಹ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನು ಕಂಡು ಬರ್ತಾನೆ ಇದೆ. ಏನು ಕಳೆದ 10 ದಿನಗಳಿಂದ ಒಂದು ಜನತಾ ಕರ್ಫ್ಯೂನ ಬೆಂಗಳೂರು ಮತ್ತೆ ರಾಜ್ಯದಲ್ಲಿ ಜಾರಿ ಮಾಡಿದ್ದಾರೆ. ಆದರೂ ಜನತಾ ಕರ್ಫ್ಯೂ ಇದ್ರೂ ಸಹ ಒಂದು ಅಗತ್ಯ ವಸ್ತುಗಳನ್ನ ಕೊಳ್ಳುವಂತ ಸಮಯದಲ್ಲೇ ಸಾಕಷ್ಟು ಜನ ಹೊರಗಡೆ ಬಂದು ಒಂದು ವ್ಯಾಪಾರವನ್ನ ಮಾಡುವಂಥದ್ದು ಮತ್ತೆ ಏನು ಗುಂಪಾಗಿ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡದೆ ಒಂದು ಗುಂಪು ಹಿಂಡಾಗಿ ನಿಂತ್ಕೊಂಡು ತಮಗೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡುವಂಥದ್ದನ್ನ ನಾವು ನೋಡಬಹುದು. ಇದು ಯಶವಂತಪುರ ಒಂದು ತರಕಾರಿ ಮಾರ್ಕೆಟ್ ಅಲ್ಲಿ ನಾವು ಈಗ ಏನ್ ನೋಡ್ತಾ ಇದ್ವಿ. ಈ ಒಂದು ರಸ್ತೆಯಲ್ಲಿ ಎರಡೂ ಬದಿ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಸಹ ಜನ ಜಂಗುಳಿ ಜೋರಾಗಿ ಕಾಣ್ತಾ ಇದೆ. ಏನು ಎರಡೂ ರಸ್ತೆ ಇದೆ ಅಕ್ಕಪಕ್ಕ, ಎರಡೂ ರಸ್ತೆಯಲ್ಲಿ ಸಹ ಸಾಕಷ್ಟು ಅಂಗಡಿಗಳಿದಾವೆ, ತರಕಾರಿ ಅಂಗಡಿಗಳು. ಇಲ್ಲಿ ಜನನು ಸಹ ಅದೇ ರೀತಿಯಾಗಿ ಏನು ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ಎಲ್ಲ ಕಡೆ ಏನು ಜನಜಾತ್ರೆ ಅಂತ ಕಾಣ್ತಾ ಇರುವಂತದ್ದು. ಕೆಲವರು ಏನು ಮಾಸ್ಕ್ಗಳನ್ನು ಸಹ ಸರಿಯಾಗಿ ಧರಿಸಿದೆ, ಮೂಗನ್ನ ಬಿಟ್ಟು ಮಾಸ್ಕ್ ಧರಿಸಿರೋ ಸಂಖ್ಯೆಯು ಸಹ ಅಧಿಕವಾಗಿ ಕಂಡು ಬರ್ತಾ ಇದೆ. ಇನ್ನು ಕೆಲವು ಅಂಗಡಿಗಳ ಮುಂದೆ ಗುಂಪಾಗಿ ನಿಂತ್ಕೊಂಡು ಒಂದು ತಮಗೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ. ಆದ್ರೆ ಇಷ್ಟು ಜನ ಒಂದೇ ಕಡೆ ಸೇರಿ ರೀತಿ ವ್ಯಾಪಾರ ಮಾಡ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆತಂಕವೂ ಸಹ ದಿನೇ ದಿನೇ ಹೆಚ್ಚಾಗ್ತಿರೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಪ್ರತಿದಿನ ಈಗ 25,000ಕ್ಕೂ ಅಧಿಕ ಪ್ರಕರಣಗಳು ವರದಿ ಆಗ್ತಿರೋದ್ರಿಂದ ಮತ್ತೆ ಅದೇ ರೀತಿ ಸಾವಿನ ಸಂಖ್ಯೆ ಸಹ ದಿನೇ ದಿನೇ ಹೆಚ್ಚಾಗ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಆದ್ರೂ ಸಹ ಜನ ಎಚ್ಚೆತ್ಕೊಳ್ಳದೆ ಈ ರೀತಿಯಾಗಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರೋದು ನೋಡಿದ್ರೆ ಇನ್ನೂ ಸಾಕಷ್ಟು ಅರಿವಿನ ಕೊರತೆ ಇದೆಯಾ ಅಥವಾ ಜನ ನಿರ್ಲಕ್ಷ್ಯತನದಿಂದ ತೋರುತ್ತಿದ್ದಾರೆ ಅನ್ನೋದು ಅನುಮಾನಗಳು ಸಹ ಈಗ ಹೆಚ್ಚಾಗಿ ಕಾಣ್ತಾ ಇರುತ್ತದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೋಡ್ತಾ ಇದ್ದಲ್ಲ, ಸರ್ಕಾರ ಏನೇ ರೂಲ್ಸ್ ತಗೊಳ್ಳಿ ಅದನ್ನ ಫಾಲೋ ಮಾಡಬೇಕಾಗಿರುವಂತದ್ದು ಪ್ರಮುಖವಾಗಿ ಜನರು. ಅವ್ರ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಇನ್ನೂ ಕೂಡ ಕಂಟಿನ್ಯೂ ಆಗ್ತದೆ. ಇನ್ನ ಸರ್ಕಾರ ಲಾಕ್ ಡೌನ್ ಮಾಡಿದ್ರೇನು ಮಾಡದೆ ಹೋದ್ರೇನು ಇವ್ರಿಗೆ ಸ್ವಲ್ಪನಾದ್ರೂ ಅರಿವು ಬೇಕು ತಾನೆ, ಸ್ವಲ್ಪನಾದ್ರೂ ಜಾಗೃತಿ ಅನ್ನೋದು ಬೇಕು ತಾನೆ. ಅದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಗುಳೆ ಹೋಗ್ತಾ ಇದ್ದಾರೆ ಜನ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಮುನಿರಾಜು. ಮುನಿರಾಜು, ನೋಡ್ತಾ ಇದೀವಿ ಈಗ ಮೇ 10ನೇ ತಾರೀಕಿನಿಂದ ಲಾಕ್ ಡೌನ್ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನು ಒಂದ್ ಕಡೆ CS ಇಲ್ಲ ಪರಿಷ್ಕೃತವಾಗಿ ಬಿಗಿಯಾದಂತ ಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ಬೆಂಗಳೂರನ್ನ ಬಿಡ್ತಾ ಇರುವಂತವರ ಸಂಖ್ಯೆ ಮಾತ್ರ ಏರುಗತಿಯಲ್ಲಿ ಸಾಗ್ತಾನೆ ಇದೆ. ಹೇಗಿದೆ ಅಲ್ಲಿ ಪರಿಸ್ಥಿತಿ? ಪೃಥ್ವಿ, ಮೇ 10ನೇ ತಾರೀಕಿಂದ ರಾಜ್ಯದಲ್ಲಿ ಲಾಕ್ ಡೌನ್ ಜಾರಿ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಒಂದು ಆದೇಶವನ್ನ ಮಾಡಿರುವಂತದ್ದು. ಅದಕ್ಕೋಸ್ಕರ ಈಗಾಗಲೇ ಲಾಕ್ ಡೌನ್ ಸೋಮವಾರದಿಂದ ಜಾರಿ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಈಗ ಇವತ್ತಿನಿಂದಲೇ ಒಂದು ಬೆಂಗಳೂರನ್ನ ಬಿಟ್ಟು ತಮ್ಮ ತವರು ರಾಜ್ಯಗಳಿಗೆ ಮತ್ತೆ ತವರು ಊರುಗಳಿಗೆ ಹೋಗೋದಕ್ಕೆ ಒಂದು ಸಾಕಷ್ಟು ಜನ ಈಗ ರೈಲು ನಿಲ್ದಾಣ ಕಡೆ ಬರ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಬಸ್ ಸಂಚಾರ ನಿಷೇಧ ಆಗಿರೋದ್ರಿಂದ ಒಂದು ರೈಲುಗಳ ಮುಖಾಂತರ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಸಾಕಷ್ಟು ಜನ ಈಗ ರೈಲು ನಿಲ್ದಾಣ ಕಡೆಗೆ ಲಗೇಜ್ ಸಮೇತ ಮುಖ ಮಾಡಿ ಬರ್ತಾ ಇರುವಂತದ್ದು. ಏನು ಸೋಮವಾರದಿಂದ ಒಂದು ಲಾಕ್ ಡೌನ್
ಡೌನ್ ಜಾರಿ ಆಗುತ್ತೆ ಅಂತ ಹೇಳಿದ್ರಿಂದ ಈಗ ಕೇವಲ 2 ದಿನ ಅಷ್ಟೇ ಬಾಕಿ ಉಳಿದಿದೆ. ಅದು ಇವತ್ತು ಮತ್ತೆ ನಾಳೆ ಮಾತ್ರ ಒಂದು ಕೆಲವು ಸಂಚಾರಗಳನ್ನು ಮಾಡೋದಕ್ಕೆ ಸಹ ಪ್ರಯಾಣಿಕರು ರೆಡಿಯಾಗಿದ್ದಾರೆ. ಅದಕ್ಕೋಸ್ಕರ ಸಾಕಷ್ಟು ಜನ ಈಗ ಏನು ಅದು ಉತ್ತರ ಭಾರತ ಮೂಲದ ರಾಜ್ಯಗಳಿಗೆ ಹೋಗುವಂತ ಪ್ರಯಾಣಿಕರೇನಿದ್ದಾರೆ ಮತ್ತೆ ಕಾರ್ಮಿಕರೇನಿದ್ದಾರೆ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಲಗೇಜ್ಗಳೊಂದಿಗೆ ಈಗ ತವರು ರಾಜ್ಯಗಳಿಗೆ ಹೊರಡೋದಕ್ಕೆ ಈಗಾಗಲೇ ರೈಲು ನಿಲ್ದಾಣ ಕಡೆ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ಆಟೋ ಮತ್ತೆ ಕ್ಯಾಬ್ಗಳಲ್ಲಿ ಒಂದು ಪ್ರಯಾಣಿಕರಿಗೆ ಈ ಕಡೆ ಬರ್ತಾ ಇರುವಂತದ್ದು ಏನು ಪ್ರತಿ ಕ್ಷಣಕ್ಕೂ ಈ ಒಂದು ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೇರ್ತಲೇ ಇದೆ. ಯಾಕಂದ್ರೆ ಈಗಾಗಲೇ ಸೋಮವಾರದಿಂದ ಲಾಕ್ಡೌನ್ ಜಾರಿ ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಉಳ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಮತ್ತೆ ಜೀವನ ನಡೆಸೋದಕ್ಕೂ ಸಹ ಕಷ್ಟ ಆಗ್ಬೋದು. ಯಾಕಂದ್ರೆ ಕಾರ್ಖಾನೆ ಮತ್ತೆ ಕೈಗಾರಿಕೆಗಳಿಗೂ ಸಹ ಒಂದು ಲಾಕ್ಡೌನ್ ಇಂದಾಗಿ ಬಂದ್ ಮಾಡಿದ್ರೆ ಮತ್ತೆ ಕೆಲಸ ಇರೋದಿಲ್ಲ ಹಾಗೂ ಮುಂದೆ ಜೀವನ ನಡೆಸೋದಕ್ಕೂ ಸಹ 15 ದಿನ ಜೀವನ ನಡೆಸೋದಕ್ಕೂ ಸಹ ಕಷ್ಟ ಆಗುತ್ತೆ ಅಂತೇಳಿ ಈಗ ಸಾಕಷ್ಟು ಜನ ತಮ್ಮ ತವರು ರಾಜ್ಯಗಳ ಕಡೆಗೆ ಹೊರಟಿದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಒಂದು ರಿಸರ್ವೇಶನ್ ಕೌಂಟರ್ಗಳಲ್ಲೂ ಸಹ ಒಂದು ದೊಡ್ಡ ಮಟ್ಟದ ಕ್ಯೂ ಸಹ ಕಂಡು ಬಂದಿತ್ತು. ಮತ್ತೆ ಇಲ್ಲಿ ಏನು ಅನ್ರಿಸರ್ವ್ಡ್ ಕೌಂಟ್ ಇದೆ ಅಲ್ಲೂ ಸಹ ಜನ ನಿಂತಿರೋದನ್ನ ನಾವು ನೋಡ್ಬೋದು. ಮತ್ತೆ ರೈಲು ನಿಲ್ದಾಣದಲ್ಲಿ ಒಂದು ಲಗೇಜ್ಗಳನ್ನ ಹೊತ್ಕೊಂಡು ಪ್ರಯಾಣಿಕರು ಮಕ್ಕಳು ಮಹಿಳೆಯರೊಂದಿಗೆ ಎಲ್ಲರೂ ಸಹ ಈಗಾಗಲೇ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಒಂದೇ ಏನು ಲಾಕ್ಡೌನ್ ಜಾರಿ ಆದ್ರೆ ಬೆಂಗಳೂರಿನಲ್ಲಿ ಇರೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇವತ್ತಿನಿಂದಲೇ ಒಂದು ಪ್ರಯಾಣವನ್ನ ಬೆಳೆಸಿದ್ದಾರೆ. ಆದ್ರೂ ಸಹ ಇಲ್ಲಿ ಒಂದು ಕೆಲವು ಸಾಮಾಜಿಕ ಅಂತರ ಪಾಲನೆ ಮಾಡುತ್ತದೆ ತುಂಬಾ ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಮತ್ತೆ ಮಾರ್ಷಲ್ಗಳು ಸಹ ಇಲ್ಲಿ ಒಂದು ರೈಲು ನಿಲ್ದಾಣದ ಮುಂಭಾಗದಲ್ಲಿ ಓಡಾಟವನ್ನು ಮಾಡಿ ಎಲ್ಲೆಲ್ಲಿ ಮಾಸ್ಕ್ ಧರಿಸಿಲ್ಲ ಮತ್ತೆ ಸಾಮಾಜಿಕ ಅಂತರ ಪಾಲನೆ ಮಾಡ್ತಿಲ್ಲ ಅಂತವ್ರಿಗೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕರ್ನಾಟಕದಲ್ಲಿ ತಜ್ಞರು ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಅನ್ನೋದಕ್ಕಿಂತ ಸಾವಿನ ಪ್ರಕರಣಗಳು ಅತಿ ಹೆಚ್ಚಾಗಿ ವರದಿ ಆಗ್ತಾ ಇದಾವೆ ಅನ್ನುವಂಥದ್ರ ಬಗ್ಗೆನೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ಎಕ್ಸ್ಪೆಕ್ಟ್ ಮಾಡ್ದಲೇ ಇರೋದಕ್ಕಿಂತ ಹೆಚ್ಚಾಗಿ ವರದಿ ಆಗ್ತಾ ಇದೆ ಪ್ರಕರಣಗಳು. ಕರ್ನಾಟಕದಲ್ಲಿ ನಿನ್ನೆ 48,781 ಪ್ರಕರಣಗಳು ದಾಖಲಾಗಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ಅತಿ ಮುಖ್ಯವಾಗಿ ಸಾವಿನ ಸಂಖ್ಯೆನೇ ಏರುಗತಿಯಲ್ಲಿ ಸಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಸಾವಿನ ಸುನಾಮಿನೇ ಎದ್ದಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ನಿನ್ನೆ ದಾಖಲೆಯ 592 ಜನ ಸಾವನ್ನಪ್ಪಿದ್ದಾರೆ. ಕೊರೋನಾದಿಂದಾಗಿ ಯಾವ ರೀತಿಯಾದಂತ ಗಂಭೀರತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೋಂಕಿನಿಂದ ನಿಮಿಷಕ್ಕೆ 2 ಸಾವನ್ನಪ್ತಾ ಇದ್ದಾರೆ ರಾಜ್ಯದಲ್ಲಿ. ಬೆಂಗಳೂರಿನಲ್ಲೇ ಸಾವಿನ ಸಂಖ್ಯೆ 346 ಇದೆ. ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ 20ಕ್ಕೂ ಅಧಿಕ ಮಂದಿ ಸಾವನ್ನಪ್ತಾ ಇರುವಂತದ್ದು. ಇದು ಇನ್ನಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಏಪ್ರಿಲ್ 5ರಂದು 346 ಮಂದಿ ಸಾವನ್ನಪ್ಪಿದ್ರು. ಏಪ್ರಿಲ್ 5ರಂದು ಅಲ್ಲ, ಅದು ಮೇ 5ನೇ ತಾರೀಕು. ಇನ್ನು ರಾಜ್ಯದಲ್ಲಿ ಇದೇ ಗರಿಷ್ಠ ಸಾವಿನ ಸಂಖ್ಯೆ ಆಗಿತ್ತು. ನಿನ್ನೆ ಒಂದೇ ದಿನ 592 ಮಂದಿ ಸಾವನ್ನಪ್ಪಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ಸಾವಿನ ಸಂಖ್ಯೆ ಯಾವ ರೀತಿಯಾಗಿ ಏರುಗತಿಯಲ್ಲಿ ಸಾಗ್ತಾ ಇದೆ. ಇದು ಮಾತ್ರ ಕಂಟ್ರೋಲೇ ಬೀಳ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಪಾಸಿಟಿವಿಟಿ ರೇಟ್ ಜಾಸ್ತಿ ಆದ್ರೂ ಕೂಡ ಸಾವಿನ ಸಂಖ್ಯೆ ಮಾತ್ರ ಕಡಿಮೆ ಆಗ್ಬೇಕು. ಈ ಮಾರ್ಟಾಲಿಟಿ ರೇಟ್ ಅಂತ ಏನ್ ಕರಿತೀವಿ ಅದು ಕಡಿಮೆ ಆಗ್ಬೇಕು. ಆದ್ರೆ ಕಡಿಮೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ. ಇದೇ ಮೇನ್ ಆಗಿ ಇರುವಂತ ಆತಂಕ. ಕೇಂದ್ರ ಸರ್ಕಾರನು ಕೂಡ ಇದ್ರ ಬಗ್ಗೆ ಮೇನ್ ಆಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದೆ. ಬಟ್ ಅದಕ್ಕೆ ಮಾತ್ರ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಸಾವಾಗುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲಾ ಕಡೆನೂ ಕೂಡ ICU ಸಮಸ್ಯೆ, ಆಕ್ಸಿಜನ್ ಸಮಸ್ಯೆ, ಬೆಡ್ಗಳು ಸಿಗದೆ ಇರುವಂತದ್ದು, ಈ ರೀತಿಯಾದಂತ ಸಮಸ್ಯೆ ಇರುವಂತ ಹಿನ್ನೆಲೆಯಲ್ಲೇ ಈ ರೀತಿಯಾದಂತ ಪ್ರಕರಣಗಳು ಅಂದ್ರೆ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುವಂತದ್ದು. ಯಾವ ರಾಜ್ಯನೂ ಕೂಡ ಇಷ್ಟೊಂದು ಪ್ರಕರಣ ಬಂದಂತ ಸಂದರ್ಭದಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ನಾವು ಕೇಳ್ಕೊಳ್ತಾ ಇದ್ದಿದ್ದಂಥದ್ದು ಸರ್ಕಾರಕ್ಕೆ ಲಾಕ್ಡೌನ್ ಅನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಅಂತ. ಆದ್ರೆ ಸರ್ಕಾರ ಮಾತ್ರ ಕೇಳ್ತಿಲ್ಲ. ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ದೊಡ್ಡ ಮಟ್ಟದ ಆತಂಕ ಅಂದ್ರೆ ಮನೆಯಲ್ಲೇ ಸಾಯುವವರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಚಿಕಿತ್ಸೆ ಸಿಗದೆ ಮನೆಯಲ್ಲೇ ಹೆಚ್ಚು ಜನ ಸಾವನ್ನಪ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೆ. ಮನೆಯಲ್ಲೂ ಕೂಡ ಸಾವನ್ನಪ್ತಾ ಇರುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಡ್ ಸಿಗ್ದಲೆ, ICU ಸಿಗ್ದಲೆ, ಆಕ್ಸಿಜನ್ ಸಿಗ್ದಲೆ ಸಾಯುವಂತವರ ಸಂಖ್ಯೆನೇ ಅತಿ ಹೆಚ್ಚಾಗಿ ವರದಿ ಆಗ್ತಾ ಇರುವಂತದ್ದು. ಕೋವಿಡ್ ಪರೀಕ್ಷೆಯಲ್ಲಿ ವಿಳಂಬ ಧೋರಣೆ. ಯಾಕೆಂದ್ರೆ ಒಂದು ಬಾರಿ ಟೆಸ್ಟ್ ಕೊಟ್ಟು ಬಂದಂತ ಸಂದರ್ಭದಲ್ಲಿ ಅದರ ರಿಪೋರ್ಟ್ ಬರ್ತಾ ಇರುವಂತದ್ದು ಮಿನಿಮಮ್ ಅಂದ್ರೂ 5 ದಿನ ತಗೊಳ್ತಾ ಇದ್ದಾರೆ. ಮಿನಿಮಮ್, ಅದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ 5 ದಿನ ತಗೊಳ್ತಾ ಇದ್ದಾರೆ. ಸೊ ಹೀಗಾಗಿನೇ ಇಷ್ಟೊಂದು ವಿಳಂಬ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಸಾವಿನ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆಕ್ಸಿಜನ್, ಬೆಡ್ ಸಮಸ್ಯೆಗಳಿಂದ ದೊಡ್ಡ ಮಟ್ಟದಲ್ಲೇ ಸಾವಿನ ಸಂಖ್ಯೆ ವರದಿ ಆಗ್ತಾ ಇದೆ. ಮನೆಗಳಲ್ಲೇ ಅಸ್ವಸ್ಥರಾಗಿ ಪ್ರಾಣವನ್ನ ಬಿಡ್ತಾ ಇದ್ದಾರೆ ಜನ. ಯಾಕೆಂದ್ರೆ ಇಲ್ಲಿ ಆಸ್ಪತ್ರೆಗೆ ದಾಖಲಾಗಬೇಕು. ಸ್ಪೆಷಲಿ ನಾವು ಬೆಂಗಳೂರನ್ನ ಗಮನಿಸಿದ್ರೆ ಆಸ್ಪತ್ರೆಗೆ ದಾಖಲಾಗಬೇಕು ಅವರು ಅಂದ್ರೆ
BU ನಂಬರ್ನ ಕೇಳ್ತಾರೆ. BU ನಂಬರ್ನ ಇವ್ರು ಬೇಗ ಕೊಡಕ್ ಆಗ್ತಲ್ಲ, ಯಾಕೆಂದ್ರೆ ಟೆಸ್ಟ್ ಮಾಡಿಸಿ 5 ದಿನ 6 ದಿನ ಆದ್ಮೇಲೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ತುಂಬಾ ಕ್ರಿಟಿಕಲ್ಗೆ ಹೋಗ್ಬಿಟ್ಟಿರ್ತಾರೆ. 5 ದಿನದಲ್ಲಿ ಸಾವಿನ ಸಂಖ್ಯೆ ಈ ಒಂದು ಕಾರಣಕ್ಕೋಸ್ಕರನೇ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರೋದು. ಏಪ್ರಿಲ್ 17ರಿಂದ 30ರವರೆಗೆ 143 ಜನ ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ. ಮೇ 1ರಿಂದ 7ರವರೆಗೆ 204 ಮಂದಿ ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ ಆಗದಲೇ ಇರೋದಕ್ಕೆ ಮತ್ತೊಂದು ಪ್ರಮುಖವಾದಂತ ಕಾರಣವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಯಾಕೆಂದ್ರೆ ದಿನೇ ದಿನೇ ಕೊರೋನಾ ಪ್ರಕರಣಗಳು 50,000 ಗಡಿಗೆ ಬಂದು ತಲುಪ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹರಡ್ಲಿಕ್ಕೂ ಕೂಡ ಒಂದು ಪ್ರಮುಖವಾದಂತ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಕೊರೋನಾ ಪ್ರಕರಣಗಳು ಅಂದ್ರೆ ಸೋಂಕಿತರ ಪ್ರಕರಣಗಳು ವರದಿ ಆಗ್ತಾ ಇದಾವಲ್ಲ, ಅವರನ್ನ ಸರಿಯಾಗಿ ಗುರುತಿಸದೇ ಇರುವಂತದ್ದು ಕೂಡ ಪ್ರಮುಖವಾಗಿ ಕಾರಣವಾಗಿದೆ. ಈ ಹಿಂದೆ ಮೊದಲ ಅಲೆಯ ಸಂದರ್ಭದಲ್ಲಿ ಯಾರಿಗಾದ್ರೂ ಸೋಂಕು ಕಾಣಿಸ್ಕೊಳ್ತು, ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾ ಇಲ್ಲ, ಮನೆಯಲ್ಲೇ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ, ಹೋಮ್ ಐಸೋಲೇಷನ್ ಆಗ್ತಾರೆ ಅಂದ್ರೆ ಅವರ ಒಂದು ಕೈಗೆ ಸೀಲನ್ನ ಹಾಕುವಂತ ಕೆಲಸ ಆಗ್ತಾ ಇತ್ತು. ಬಟ್ ಈಗ ಆ ಕೆಲಸ ಆಗ್ತಾ ಇಲ್ಲ. ಸುಮ್ನೆ ಬೇಕಾಬಿಟ್ಟಿಯಾಗಿ ಸೋಂಕು ಬಂದಂತವರು ಕೂಡ ಓಡಾಡ್ತಾ ಇದ್ದಾರೆ. ನಾನು ಸಿಂಪ್ಟಮ್ಯಾಟಿಕ್, ನಾನು ಚೆನ್ನಾಗಿದ್ದೀನಿ, ಸೊ ಓಡಾಡೋಣ ಅನ್ಕೊಂಡು ಓಡಾಡ್ತಾ ಇದ್ದಾರೆ. ಇದೇ ಮೇನ್ ಆಗಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ನಮ್ಮ ರಾಜ್ಯದಲ್ಲಿ. ಇದಕ್ಕೂ ಮುಂಚೆ ಆರ್ ಅಶೋಕ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು, ಒಂದು ವಾರದ ಹಿಂದೆ ಅಂತ ಕಾಣಿಸುತ್ತೆ. ಆರ್ ಅಶೋಕ್ ಹೇಳುವಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ 3,000 ರಿಂದ 4,000 ಜನ ಸಿಗ್ತಾ ಇಲ್ಲ ನಮ್ಗೆ ಸೋಂಕಿತರು. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಿ ಓಡಾಡ್ತಾ ಇದಾರೆ, ಎಲ್ಲಿ ಹೋಗ್ತಾ ಇದಾರೆ, ಆ ಅಡ್ರೆಸ್ ಅಲ್ಲಿ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕಕಾರಿ ವಿಷಯವನ್ನ ಹೇಳಿದ್ರು. ಈಗಲೂ ಕೂಡ ಅದೇ ಆಗ್ತಾ ಇದೆ, ಅದೇ ಮುಂದುವರಿತಾ ಇದೆ. ಮೊದಲ ಅಲೆಯ ವೇಳೆ ಸಮರ್ಪಕ ಐಸೋಲೇಷನ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕೈಗೆ ಸೀಲನ್ನ ಹಾಕಿ ಮಾನಿಟರ್ ಅನ್ನ ಮಾಡ್ತಾ ಇತ್ತು BBMP. ಆಪ್ ನ ಮೂಲಕ ಲೊಕೇಶನ್ ಅನ್ನ ಕೂಡ ಟ್ರೇಸ್ ಮಾಡಿ ನಿಗಾ ವಹಿಸಿದ್ರು. ಬಟ್ ಈಗ ಅದ್ಯಾವ ಕೆಲ್ಸನೂ ಆಗ್ತಾ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹೋಗಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಇದೆ BBMP. ಇವಿಷ್ಟು ಈ ಕ್ಷಣದವರೆಗಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಗಿತು. ನಾನು ಕೂಡ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ, ಸೊ ಹೀಗಾಗಿ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ಧನ್ಯವಾದ.